ಕಳೆದೊಯ್ತೆ ಚಮ್ಮಕ್ ಚಲ್ಲೋ ಕೇಳು ಚಲ್ಲು 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 ಆ ನಗುವ ಒಮ್ಮೆ ಚಲ್ಲು ನಾನಾಗ ಐಲು ಬೈಲು ಕೇಳು ಅಂಜಲಿ ಅಂಜಲಿ ಹೇಳು ನೀ ಕಲಿತೆಯಲ್ಲಿ ಕಣ್ಣಲೇ ಕೊಲ್ಲುವ ಚಾಳಿ ಅಂಜಲಿ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಂಥ ಒಂದು ಕನ್ನಡದಲ್ಲಿ ಇಂಥ ಒಂದು ಪಿಕ್ಚರ್ ಬರ್ತದೆ ಅಂತೇಳಿ. ಒಳ್ಳೆ ಥೀಮ್ ತೊಗೊಂಡಿದ್ದಾರೆ. ಹುಡುಗಿನ ತುದಿಯವರೆಗೂ ತುಂಬ ಕುತೂಹಲ ಉಳಿಸ್ಕೊಂಡು ಹೋಗುವಂಥ ಒಂದು ಒಳ್ಳೆಯ ಪಿಕ್ಚರು. ಸುದೀಪ್ ಪಿಕ್ಚರು ಅಂತಂದರೆ ನಾವು ಸಾಮಾನ್ಯವಾಗಿ ಒಳ್ಳೆಯ ಕಥೆ ಇರ್ತದೆ, ಒಳ್ಳೆಯ ಥೀಮ್ ಇರ್ತದೆ, ಒಳ್ಳೆ ಡೈರೆಕ್ಷನ್ನು ಅಂಥೇಳಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದೇ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಏನು ಕುಂದಾಗಲಿ ತುಂಬ ಚೆನ್ನಾಗಿದೆ. ಇನ್ನೂ ಈ ಥರ ಫಿಲ್ಮ್ಗಳು ಯಾವಾಗಲೂ ಬರ್ತಾ ಇರಬೇಕು, ನಾವೆಲ್ಲ ಬಯಸ್ತೇವೆ. ಇನ್ನೂ ಹೆಚ್ಚು ಹೆಚ್ಚಿನ ಒಳ್ಳೆಯ ಕನ್ನಡ ಪಿಕ್ಚರ್ಗಳನ್ನು, ಕನ್ನಡ ಸಿನಿಮಾಗಳನ್ನು ತರಿಸುವಂಥ ಪ್ರಯತ್ನವನ್ನು ದಯವಿಟ್ಟು ಮಾಡಬೇಕು ಅಂತೇಳಿ ನಾವೆಲ್ಲರೂ ಒಕ್ಕೊರಲಿಂದ ಹೇಳ್ತೇವೆ. ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ ಮಾತೆ. ಡೆಫಿನೆಟ್ಲಿ ರೆಕಮೆಂಡಬಲ್. ಸುದೀಪ್ ಅವರ ಅಭಿನಯ ತುಂಬ ಚೆನ್ನಾಗಿದೆ. ಆಮೇಲೆ ಸ್ವಲ್ಪ ಡಿಫ್ರೆಂಟ್ ಸ್ಟೋರಿನೇ, ತಿರುವುಗಳು ಜಾಸ್ತಿ, ಸಸ್ಪೆನ್ಸು ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ನಮ್ಮ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದರು. ಸುದೀಪ್ ಅವ್ರದ್ದು ಆ್ಯಕ್ಷನ್ ತುಂಬ ಚೆನ್ನಾಗಿದೆ. ಬಟ್ ಎಂಟರ್ಟೈನ್ಮೆಂಟ್ ಮೂವಿ ನೋಡ್ಬೋದು, ಚೆನ್ನಾಗಿದೆ. ಸಸ್ಪೆನ್ಸ್ ಆಗಿತ್ತು, ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಆಗಿತ್ತು. ನಮ್ಮ ಮಕ್ಕಳಿಗೆ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿದೆ. ಸೋದರ ನೋಡೋಕೆ ಬರೀ ಸುದೀಪ್ ವಾಸ್ ಗುಡ್, ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬಚ್ಚನ್ ಮೂವಿ ಟೋಟಲಿ ಡಿಫ್ರೆಂಟ್ ಮೂವಿ. ವಿ ಎಂಜಾಯ್ಡ್ ಇಟ್. ಮೂವಿ ಹೆಂಗಿತ್ತು? ಚೆನ್ನಾಗಿತ್ತಪ್ಪ. ಮೂವಿ ಚೆನ್ನಾಗೇ ಇತ್ತು. ಮ್ಯೂಸಿಕ್ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ. ಅದೇ ಇದರ ವಿರುದ್ಧ ಹೋರಾಟದ ಬಗ್ಗೆ ತೋರಿಸಿದ್ದಾರೆ. ಸಾಯಿಸ ಅದು ನಿಜ. ಸೊ ರಾಜಕಾರಣಿಗಳನ್ನ ಇದನ್ನ ಮೈನಿಂಗ್ ಮಾಡೋನ್ನ ವಿರುದ್ಧ ಹೋರಾಡೋದಕ್ಕೆ ಒಬ್ಬ ಬಚ್ಚನ್ ಬರಬೇಕಾಗಿದೆ. ಅದೇ ಥರ ಬಚ್ಚನ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಮೂವಿ ಚೆನ್ನಾಗಿತ್ತು. 2 ಸಾಂಗ್ ಕೇಳ್ಬೋದು, ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಚೆನ್ನಾಗಿತ್ತು. ಸುದೀಪ್ಗೋಸ್ಕರ ಅಂತ ಬಂದ್ವಿ. ಓಕೆ, ಕನ್ನಡ ಫಿಲ್ಮ್ ಹಿಂಗೆ ರಿಲೀಸ್ ಆಗ್ತಾ ಇತ್ತು ದುಬೈಲಿ. ಥ್ಯಾಂಕ್ ಯು. ಸುದೀಪ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ಗುಡ್. ಆಫ್ಟರ್ ಲಾಂಗ್ ಟೈಮ್ ಸುದೀಪ್ ಮೂವಿ ನೋಡಿದ್ವಿ. ಥ್ಯಾಂಕ್ ಯು. ಒಂದು ರಿಕ್ವೆಸ್ಟ್ ಏನು ಅಂದರೆ UAE ಗೆ ಆದಷ್ಟು ಕನ್ನಡ ಮೂವಿಗಳನ್ನ ತೊಗೊಂಡ್ಬನ್ನಿ ಪ್ಲೀಸ್. ಥ್ಯಾಂಕ್ ಯು. ಚೆನ್ನಾಗಿದೆ. ದುಬೈನಲ್ಲಿ ಕನ್ನಡ ಚಿತ್ರಗಳು ಮೇಲೆ ಮೇಲೆ ಬರ್ತಾ ಇರೋದಕ್ಕೆ ದೀಪಕ್ ಅವರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಸುದೀಪ್ ಅವರ ಒಂದು ಆ್ಯಕ್ಷನ್ ಮತ್ತು ಅವರ ಡಿಫ್ರೆಂಟ್ ಕ್ಯಾರೆಕ್ಟರ್, 3 ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿ ಬಂದಿದೆ. ಹೊಸ ಥರ ಸ್ಟೋರಿ ಎಲ್ಲ ಏನು ಕನ್ನಡದ್ದೇ ಹೊಸ ಸ್ಟೋರಿ ಅಂತ ಹೇಳಿ ಒಂದು ಸ್ವಲ್ಪ ಸಂತೋಷ ಪಡೋದು ಅಂತ ಹೇಳ್ತೀನಿ. ನಿಜವಾಗ್ಲೂ ಒಂದು ಉತ್ತಮ ಚಿತ್ರ. ಕರ್ನಾಟಕದಲ್ಲಿ ಒಂದು ಸಮಸ್ಯೆ ಏನಾಗಿದೆ, ಆ ಸಮಸ್ಯೆನ ಒಂದು ಚಿತ್ರದ ಮುಖಾಂತರ ತೋರಿಸಿದ್ದಾರೆ. ಭಾಳ ಅದ್ಭುತವಾಗಿ ಒಂದು ಅಭಿನಯವನ್ನು ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲದಕ್ಕಿಂತ ಸಂತೋಷ ಅಂದರೆ ಈ ಬಾರಿ ದುಬೈನಲ್ಲಿ ತುಂಬ ಕನ್ನಡದವರೆಲ್ಲ, ತುಂಬ ಕನ್ನಡ ಜನತೆ ಬಂದು ಪ್ರೋತ್ಸಾಹ ಮಾಡಿದ್ದಾರೆ. ಇದೇ ರೀತಿ ಮುಂದೆ ಪ್ರೋತ್ಸಾಹ ಮಾಡಬೇಕು ಅಂತ ಎಲ್ಲ ಕೇಳ್ತೀವಿ. ತುಂಬ ಸಂತೋಷ, ಧನ್ಯವಾದಗಳು. ತುಂಬ ಚೆನ್ನಾಗಿದೆ. ಬಚ್ಚನ್ ಪಿಕ್ಚರ್ ತುಂಬ ಚೆನ್ನಾಗಿತ್ತು. ನಾವು ನಮ್ಮ ಫ್ಯಾಮಿಲಿ ಪೂರ್ತಿ ಸುದೀಪ್ ಅವರ ಅಭಿಮಾನಿ. ಫಿಲಮ್ ನೋಡಿ ನಾವು ಕರ್ನಾಟಕದಲ್ಲಿ ನೋಡಬೇಕು ಅಂತ ಅನ್ಕೋತಾ ಇದ್ವಿ. ಬಟ್ ಈಗ ದುಬೈನಲ್ಲೇ ಇರೋದ್ರಿಂದ ನಮಗೆ ಅದನ್ನು ಮಿಸ್ ಮಾಡ್ಕೊಳ್ತಿಲ್ಲ ಅಂತ ಅನಿಸ್ತಾ ಇದೆ. ಫಿಲಮ್ ನೋಡಿ ತುಂಬ ಖುಷಿಯಾಗಿದೆ. ಎಲ್ಲರೂ ಎಂಜಾಯ್ ಮಾಡಿದ್ದೀವಿ. ಪ್ರತಿಯೊಬ್ಬರು ನೋಡಿ, ಕನ್ನಡದವರು ಕನ್ನಡ ಪಿಕ್ಚರಿಗೆ ಬಂದು ಅದನ್ನು ಪ್ರೋತ್ಸಾಹಿಸ್ಬೇಕಂತ ಹೇಳಿ ಕೇಳ್ಕೊತೀವಿ. ಈ ಫಿಲಮ್ ಮತ್ತೆ ಅವಕಾಶ ಮಾಡಿಕೊಟ್ಟಕ್ಕೆ ತುಂಬ ಅವರಿಗೆ ಥ್ಯಾಂಕ್ಸ್. ಮತ್ತೆ ಕನ್ನಡ ಫಿಲಮ್ ಬರ್ತಾ ಇರಲಿದೆ. ಫಿಲಮ್ ತುಂಬ ಚೆನ್ನಾಗಿದೆ. ಬಚ್ಚನ್ ಸುದೀಪ್ ಅವರ ಆ್ಯಕ್ಟಿಂಗ್ ಚೆನ್ನಾಗಿದೆ. ದುಬೈನಲ್ಲಿ ಕನ್ನಡ ಮೂವಿಗಳು ನೋಡ್ತಾ ಇದ್ದೀವಿ. ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಇನ್ನೂ ಹೆಚ್ಚೆಚ್ಚು ಮೂವಿಗಳು ಬರಲಿ, ಕನ್ನಡ ಚಿತ್ರರಂಗ ಸಪೋರ್ಟ್ ಮಾಡಿ ಕಳಿಸ್ಕೊಳ್ಳಿ ಇಲ್ಲಿಗೆ. ಇನ್ನು ಒಳ್ಳೊಳ್ಳೆ ಮೂವಿಗಳು ಇನ್ನೂ ಬರಲಿ ಅಂತ ಕೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ಸುದೀಪ್ ಮೂವಿ ತುಂಬ ಚೆನ್ನಾಗಿತ್ತು. ಆಕ್ಟಿಂಗ್ ಮಾತ್ರ ಮಸ್ತಾಗಿತ್ತು ಸುದೀಪ್ದು. ಆಶಿಸ್ತೀವಿ ದುಬೈನಲ್ಲಿ ಸುದೀಪ್ ಅವರು ಕನ್ನಡದ ಅಮಿತಾಬ್ ಬಚ್ಚನ್ ಆಗಲಿ ಅಂತ ಆಶಿಸ್ತೀವಿ. ಬಚ್ಚನ್ ಮೂವಿ ಸೂಪರ್. ಕನ್ನಡದ ಅಮಿತಾಬ್ ಬಚ್ಚನ್ ಆಗಲಿ ಅಂತ ಆಶಿಸ್ತೀವಿ. ರಿಲೀಸ್ ಆದ ಫಿಲಮ್ಗಳನ್ನ ಇಲ್ಲೂ ಅದೇ ಟೈಮ್ನಲ್ಲೇ ರಿಲೀಸ್ ಮಾಡ್ತಾ ಇದ್ದಾರೆ. ಎಲ್ಲ ಕನ್ನಡಿಗರು ನೋಡಿ ಆನಂದ ಪಟ್ಟು ಕನ್ನಡನ ಪ್ರೋತ್ಸಾಹಿಸಿ ಬೆಳೆಸಬೇಕು ಅಂತ ನಾನು ಕೇಳ್ಕೊತೀವಿ. ನಮ್ಮ ಬಚ್ಚನ್ ಚಿತ್ರ ತುಂಬ ಚೆನ್ನಾಗಿತ್ತು. ಬಚ್ಚನ್ ಫಿಲ್ಮ್ ತುಂಬ ಚೆನ್ನಾಗಿದೆ. ಸುದೀಪ್ ಅವ್ರ ಆ್ಯಕ್ಟಿಂಗು ತುಂಬ ಸೂಪರ್. ಅವರು
ಅಮಿತಾಬ್ ಬಚ್ಚನ್ ಥರನೇ ಆಗಲಿ ಅಂತ ನಾವು ಆಶಿಸ್ತೀವಿ. ಕನ್ನಡ ಆಗಲಿ ಅಂತ ಹೇಳ್ರಿ. ರಾಜ್ಕುಮಾರ್ ಕರ್ನಾಟಕಕ್ಕಾದ್ರು ಅಮಿತಾಬ್ ಬಚ್ಚನ್ ಇಂಡಿಯಾಕ್ಕೆ, ಕರ್ನಾಟಕದವರು ಬಚ್ಚನ್ ಥರ ಬೆಳೀಲಿ ಅಂತ ಹೇಳಿ. ಸುದೀಪ್ ಪಿಕ್ಚರ್ ನೋಡಿ ಅಮಿತಾಬ್ ಬಚ್ಚನ್ ಪಿಕ್ಚರ್ ನೋಡಿದಷ್ಟೇ ಖುಷಿ ಆಯಿತು. ಅವರಂಗೆ ಇನ್ನೂ ಹಿಟ್ಟಾಗಲಿ. ಮುಂದೆ ತುಂಬ ಖುಷಿ ಆಯಿತು. ಕರ್ನಾಟಕದಲ್ಲೇ ಸೇರಿದಂಗೆ ಆಯಿತು. ಇಲ್ಲಿ ಇಂಥ ಒಳ್ಳೊಳ್ಳೆ ಪಿಕ್ಚರ್ ತರಿಸಿ ಕನ್ನಡದವ್ರಿಗೆ ಉತ್ಸಾಹ ಕೊಡಲಿ ಅಂತ ತುಂಬ ಚೆನ್ನಾಗಿದೆ. ಸುದೀಪ್ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಸ್ಟೋರಿ ಕೂಡ ತುಂಬ ಚೆನ್ನಾಗಿದೆ. ಹೀಗೆ ಎಲ್ಲ ಪ್ರತಿ ರಿಲೀಸ್ ಆಗೋದು ಕನ್ನಡದ ಇದು ದುಬೈಯಲ್ಲಿ ಬಂದು ಆದರೆ ತುಂಬ ಚೆನ್ನಾಗಿರುತ್ತೆ. ನಮಗೆಲ್ಲ ಒಂದು ಅವಕಾಶ ಕನ್ನಡ ಸಿನಿಮಾ ದುಬೈನಲ್ಲಿ ನೋಡೋದಕ್ಕೆ ಒಂದು ಥ್ರಿಲ್ಲು. ಮೂವಿ ಕೂಡ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿತ್ತು. ಸುದೀಪ್ ಅವ್ರ ಸ್ಟೈಲು, ಆ್ಯಟಿಟ್ಯೂಡು ಎಲ್ಲ ಮಸ್ಟ್. ಓವರ್ ಆಲ್ ವಂಡರ್ಫುಲ್. ಸುದೀಪ್ ಆ್ಯಕ್ಷನ್ ಮೂವಿ ನೋಡೋದಕ್ಕೆ ತುಂಬ ಖುಷಿ ಆಯಿತು. ಇದೇ ಥರ ದುಬೈಯಲ್ಲಿ ಕನ್ನಡ ಮೂವಿ ಬರ್ತಾ ಇರಲಿ. ಹಾಗೂ ಸಿನಿಮಾದಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಇತ್ತು. ಬಾರಿಗೆ ದುಬೈನಲ್ಲಿ ನಮ್ಮ ಸುಧಾ KGF ಅವರ ಭಾಳ ಸಂತೋಷ ಆಯಿತು. ಇದೇ ಥರ ಭಾಳ ಉತ್ತಮ ಕನ್ನಡ ಚಲನಚಿತ್ರಗಳು ಬಂದು ಇಲ್ಲಿ ತೋರಿಸ್ಬೇಕು ಅಂತ ನನ್ನ ಆಸೆ. ಹಾಗೆ ಕನ್ನಡ ಪಿಕ್ಚರ್ ಈಗ ಭಾಳ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಭಾಳ ಎಂಟರ್ಟೈನ್ಮೆಂಟ್ ಆಗಿದೆ. ಭಾಳ ಖರ್ಚು ಮಾಡಿ ಭಾಳ ಚೆನ್ನಾಗಿ ತೆಗಿತಾ ಇದ್ದಾರೆ. ಅದರಿಂದ ಭಾಳ ಸಂತೋಷ ಆಯಿತು. ಅದು ಇವತ್ತಿಂತೂ ನೋಡಿ ಭಾಳ ಅದು ಆಲ್ಮೋಸ್ಟ್ ಥಿಯೇಟರ್ ಫುಲ್ ಆಗಿತ್ತು. ಇದೇ ಥರ ಭಾಳ ಕನ್ನಡ ಚಲನಚಿತ್ರ ಬರಬೇಕು ಅಂತೇಳಿ ನನ್ನ ಆಸೆ. ತುಂಬ ಚೆನ್ನಾಗಿತ್ತು. ಎರಡೆರಡು ಪಿಕ್ಚರ್ ನೋಡಿದಂಗೆ ಆಯಿತು. ತುಂಬ ಚೆನ್ನಾಗಿತ್ತು. ಸುದೀಪ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಅಂಜಲಿ ಅಂಜಲಿ ಹೇಳು ನೀ ಕಲಿತೆಯಲ್ಲಿ ಕಣ್ಣಲೇ ಕೊಲ್ಲುವ. ಸುದೀಪ್ ಚೆನ್ನಾಗಿ ಮಾಡಿದ್ದಾರೆ. ಫಿಲಮ್ ಚೆನ್ನಾಗಿದೆ. ಆ್ಯಕ್ಟಿಂಗ್ ಚೆನ್ನಾಗಿದೆ. ಇತ್ತೀಚೆಗೆ ಬಂದ ಕನ್ನಡ ಸಿನಿಮಾಗಳ ಪೈಕಿ ಇದು ತುಂಬ ಒಳ್ಳೆಯದಿತ್ತು. ನಮ್ಮ ಸುದೀಪ್ರವರ ಅಭಿನಯ ತುಂಬ ಒಳ್ಳೆಯದಾಗಿ ಮೂಡಿ ಬಂದಿದ್ದಾರೆ. ಇಂಥದ್ದು ಕನ್ನಡ ಕಾರ್ಯಕ್ರಮಗಳು, ಇಂಥ ಕನ್ನಡ ಸಿನಿಮಾವನ್ನು ತರಬೇಕಾಗಿ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಪಿಕ್ಚರ್. ಆ್ಯಕ್ಷನ್ ತುಂಬಾ ಖುಷಿ ಆಯಿತು. ಸೆಂಟಿಮೆಂಟ್, ಉದ್ಯೋಗ ಎಲ್ಲ ಇದೆ.